ನಡೆದಿದ್ಯಾ ಮತ್ತೊಂದು ಬಹುದೊಡ್ಡ ಹಗರಣ. ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ನೀಡುವಂತಹ ಮತ್ತೊಂದು ಬಹುದೊಡ್ಡ ಹಗರಣ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಬಲು ದೊಡ್ಡ ಹಗರಣ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ. ಮತ್ತೊಂದು ಹಗರಣ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳ ಸರಮಾಲೆಗೆ ಇನ್ನೊಂದು ಸೇರ್ಪಡೆ. ರಿಪಬ್ಲಿಕ್ ತೆರೆದಿಡ್ತಿದೆ ರಾಜ್ಯದ ಬಹು ದೊಡ್ಡ ಹಗರಣದ ಅಸಲಿ ಕಹಾನಿ. ಮತ್ತೊಂದು ಬಹುದೊಡ್ಡ ಹಗರಣ ವೀಕ್ಷಕರೇ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಸವಿಸ್ತಾರ ವರದಿಯನ್ನ ಮಾಡ್ತಾನೆ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಮತ್ತೊಂದು ಬಹುದೊಡ್ಡ ಹಗರಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ತಿಮ್ಮಾಪುರ್ ಮೇಲೆ ಎಫ್ಐಆರ್ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಎಫ್ಐಆರ್ಗೆ ದೂರುದಾರ ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಬಂಧನ ಮಾಡಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ್ ಅವರ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ? ಎಫ್ಐಆರ್ ಆಗಬೇಕು ಅಂತ ದೂರುದಾರ ಆಗ್ರಹ ಮಾಡಿದ್ದಾರೆ. ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ನಾನು ಹಾಗಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. ಅಲಿಗೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಈಗ DC-ನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ DC ಇದರಲ್ಲಿ ಅವರು DC-ನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತೇಳಿ. ಅರ್ಬನ್ DC-ಗೆ ಹೋಗುತ್ತೆ, ಅರ್ಬನ್ DC-ಗೆ ಕ್ಲಿಯರ್ ಮಾಡಬೇಕು ಅಂತೇಳಿ. ಇವ್ರ ಮೇಲೆಲ್ಲ FIR ಮಾಡಬೇಕು, ಇವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆ್ಯಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸು, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ್ ಅವರು ಮಾನ್ಯ ಅಬಕಾರಿ ಮಂತ್ರಿ ಮೇಲೆ FIR ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ DC ರಿಸೈನ್ ಮಾಡಬೇಕು. ಅದ್ರ ಬಗ್ಗೆ ಆಕ್ಷನ್ ತೊಗೋಬೇಕು ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತೊಗೋಬೇಕು ಅಂತೇಳಿ ನನ್ನ ಮನವಿ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಈಗ DC-ನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್. ಕರ್ನಾಟಕದಲ್ಲಿ ನಡೆದಿದ್ಯಾ ಮತ್ತೊಂದು ಬಹುದೊಡ್ಡ ಹಗರಣ. ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ನೀಡುವಂತಹ ಮತ್ತೊಂದು ಬಹುದೊಡ್ಡ ಹಗರಣ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಬಲು ದೊಡ್ಡ ಹಗರಣ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ. ಮತ್ತೊಂದು ಹಗರಣ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳ ಸರಮಾಲೆಗೆ ಇನ್ನೊಂದು ಸೇರ್ಪಡೆ. ರಿಪಬ್ಲಿಕ್ ತೆರೆದಿಡ್ತಿದೆ ರಾಜ್ಯದ ಬಹು ದೊಡ್ಡ ಹಗರಣದ ಅಸಲಿ ಕಹಾನಿ. ಮತ್ತೊಂದು ಬಹುದೊಡ್ಡ ಹಗರಣ ವೀಕ್ಷಕರೇ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಸವಿಸ್ತಾರ ವರದಿಯನ್ನ ಮಾಡ್ತಾನೆ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಮತ್ತೊಂದು ಬಹುದೊಡ್ಡ ಹಗರಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ತಿಮ್ಮಾಪುರ್ ಮೇಲೆ ಎಫ್ಐಆರ್ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಎಫ್ಐಆರ್ಗೆ ದೂರುದಾರ ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಬಂಧನ ಮಾಡಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ್ ಅವರ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ? ಎಫ್ಐಆರ್ ಆಗಬೇಕು ಅಂತ ದೂರುದಾರ ಆಗ್ರಹ ಮಾಡಿದ್ದಾರೆ. ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ನಾನು ಹಾಗಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. ಅಲಿಗೇಷನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಈಗ DC-ನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ ಇದರಲ್ಲಿ ಅವರು DC-ನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತೇಳಿ. ಅರ್ಬನ್ DC-ಗೆ ಹೋಗುತ್ತೆ, ಅರ್ಬನ್ DC-ಗೆ ಕ್ಲಿಯರ್ ಮಾಡಬೇಕು ಅಂತೇಳಿ. ಇವ್ರ ಮೇಲೆಲ್ಲ FIR ಮಾಡಬೇಕು, ಇವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆ್ಯಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸು, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ, ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ
ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ ಅಬಕಾರಿ ಮಂತ್ರಿ ಮೇಲೆ FIR ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ DC ರಿಸೈನ್ ಮಾಡಬೇಕು. ಅದ್ರ ಬಗ್ಗೆ ಆಕ್ಷನ್ ತೊಗೋಬೇಕು ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತೊಗೋಬೇಕು ಅಂತೇಳಿ ನನ್ನ ಮನವಿ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ DC ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಡೆದಿದೆಯಾ ಮತ್ತೊಂದು ಬಹುದೊಡ್ಡ ಹಗರಣ? ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ನೀಡುವಂತಹ ಮತ್ತೊಂದು ಬಹುದೊಡ್ಡ ಹಗರಣ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಬಲು ದೊಡ್ಡ ಹಗರಣ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ, ಮತ್ತೊಂದು ಹಗರಣ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳ ಸರಮಾಲೆಗೆ ಇನ್ನೊಂದು ಸೇರ್ಪಡೆ. ರಿಪಬ್ಲಿಕ್ ತೆರೆದಿಡ್ತಿದೆ ರಾಜ್ಯದ ಬಹು ದೊಡ್ಡ ಹಗರಣದ ಅಸಲಿ ಕಹಾನಿ. ಮತ್ತೊಂದು ಬಹುದೊಡ್ಡ ಹಗರಣ ವೀಕ್ಷಕರೇ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಸವಿಸ್ತಾರ ವರದಿಯನ್ನ ಮಾಡ್ತಾನೆ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಮತ್ತೊಂದು ಬಹುದೊಡ್ಡ ಹಗರಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ತಿಮ್ಮಾಪುರ ಮೇಲೆ FIR ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. FIRಗೆ ದೂರುದಾರ ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಬಂಧನ ಮಾಡಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ ಅವರ ಮೇಲೆ ಯಾಕೆ FIR ಆಗಿಲ್ಲ? FIR ಆಗಬೇಕು ಅಂತ ದೂರುದಾರ ಆಗ್ರಹ ಮಾಡಿದ್ದಾರೆ. ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ನಾನು ಹಾಗಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. ಅಲಿಗೇಷನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ DC ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ DC ಇದರಲ್ಲಿ ಅವರು DC ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತೇಳಿ. ಅರ್ಬನ್ DCಗೆ ಹೋಗುತ್ತೆ, ಅರ್ಬನ್ DC ಕ್ಲಿಯರ್ ಮಾಡಬೇಕು ಅಂತೇಳಿ. ಇವ್ರ ಮೇಲೆಲ್ಲ FIR ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತೊಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸು, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ ಅಬಕಾರಿ ಮಂತ್ರಿ ಮೇಲೆ FIR ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ DC ರಿಸೈನ್ ಮಾಡಬೇಕು. ಅದ್ರ ಬಗ್ಗೆ ಆಕ್ಷನ್ ತೊಗೋಬೇಕು ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತೊಗೋಬೇಕು ಅಂತೇಳಿ ನನ್ನ ಮನವಿ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ DC ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್. ಕರ್ನಾಟಕದಲ್ಲಿ ನಡೆದಿದೆಯಾ ಮತ್ತೊಂದು ಬಹುದೊಡ್ಡ ಹಗರಣ? ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ನೀಡುವಂತಹ ಮತ್ತೊಂದು ಬಹುದೊಡ್ಡ ಹಗರಣ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಬಲು ದೊಡ್ಡ ಹಗರಣ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಕೋಟಿ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ, ಮತ್ತೊಂದು ಹಗರಣ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳ ಸರಮಾಲೆಗೆ ಇನ್ನೊಂದು ಸೇರ್ಪಡೆ. ರಿಪಬ್ಲಿಕ್ ತೆರೆದಿಡ್ತಿದೆ ರಾಜ್ಯದ ಬಹು ದೊಡ್ಡ ಹಗರಣದ ಅಸಲಿ ಕಹಾನಿ. ಮತ್ತೊಂದು ಬಹುದೊಡ್ಡ ಹಗರಣ ವೀಕ್ಷಕರೇ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಸವಿಸ್ತಾರ ವರದಿಯನ್ನ ಮಾಡ್ತಾನೆ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಮತ್ತೊಂದು ಬಹುದೊಡ್ಡ ಹಗರಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಸಚಿವ ತಿಮ್ಮಾಪುರ ಮೇಲೆ FIR ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. FIRಗೆ ದೂರುದಾರ ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಕಾನ್ಸ್ಟೇಬಲ್ ಬಂಧನ ಮಾಡಿದ್ದಾರೆ. ಆದರೆ ಸಚಿವ ತಿಮ್ಮಾಪುರ ಅವರ ಮೇಲೆ ಯಾಕೆ FIR ಆಗಿಲ್ಲ? FIR ಆಗಬೇಕು ಅಂತ ದೂರುದಾರ ಆಗ್ರಹ ಮಾಡಿದ್ದಾರೆ. ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟಿದ್ದೀವಿ, ನಾನು ಹಾಗಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂತ ಲಕ್ಷ್ಮೀನಾರಾಯಣ್ ಹೇಳಿದ್ದಾರೆ. ಅಲಿಗೇಷನ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ DC ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲ ಎಕ್ಕಚ್ಚಿತ್ತು. ಈಗ DC ಇದರಲ್ಲಿ ಅವರು DC ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ,
ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತೇಳಿ ಅರ್ಬನ್ ಡಿ ಸಿಗೆ ಹೋಗುತ್ತೆ, ಅರ್ಬನ್ ಡಿ ಸಿ ಕ್ಲಿಯರ್ ಮಾಡಬೇಕು ಅಂತೇಳಿ ಇವ್ರ ಮೇಲೆಲ್ಲ FIR ಮಾಡಬೇಕು, ಇವ್ರ ಮೇಲೆಲ್ಲ ಆ್ಯಕ್ಷನ್ ತೊಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆ್ಯಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದ್ದೇ ಸಬಾರ್ಡಿನೇಟ್ಸು, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ ಅಬ್ಕಾರ ಮಂತ್ರಿ ಮೇಲೆ FIR ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು, ಅರ್ಬನ್ ಡಿ ಸಿ ರಿಸೈನ್ ಮಾಡಬೇಕು. ಅದ್ರ ಬಗ್ಗೆ ಆಕ್ಷನ್ ತೊಗೋಬೇಕು ಅಂತೇಳಿ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲರೂ ಆಕ್ಷನ್ ತೊಗೋಬೇಕು ಅಂತೇಳಿ ನನ್ನ ಮನವಿ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಈಗ ಡಿ ಸಿನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್